ಕಲಬುರಗಿ ಜಿಲ್ಲೆಯ ಆಳಂದ್ ಪಟ್ಟಣದ ವಿವೇಕವರ್ಧಿನಿ ಪಬ್ಲಿಕ್ ಶಾಲೆಯಲ್ಲಿ ಕೆಎಂಎಫ್ ಅಧ್ಯಕ್ಷರಾದ ಆರ್.ಕೆ. ಪಾಟೀಲ್ ಹಾಗೂ ಅರ್ಚನಾ ಪಾಟೀಲ್ ದಂಪತಿಯ 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮವು ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ಜಿಡಗ ಮುಗುಳುಕೋಡ ಮಠದ ಪೀಠಾಧಿಪತಿಗಳಾದ ಡಾ ಮುರುಘರಾಜೇಂದ್ರ ಸ್ವಾಮೀಜಿ ಮತ್ತು ವಿವಿಧ ಮಠಾಧೀಶರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಜಿಡಗ ಶ್ರೀಗಳು, ಅಧಿಕಾರ ಸಿಕ್ಕಾಗ ಜನರ ಕಷ್ಟಕ್ಕೆ ಸ್ಪಂದಿಸುವ ಆರ್.ಕೆ. ಪಾಟೀಲ್ ರವರು ತಾಲೂಕಿನಲ್ಲಿ ಹೈನುಗಾರಿಕೆ ಕ್ರಾಂತಿ ಮಾಡಿದ್ದಾರೆ ಎಂದು ಶ್ಲಾಘಿಸಿದರು. ಆಳಂದ್ ಶಾಸಕ ಬಿ.ಆರ್. ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದ ಈ ಸಮಾರಂಭದಲ್ಲಿ 10 ಮಠಾಧೀಶರು ಹಾಗೂ ರಾಜಕೀಯ ಗಣ್ಯರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಆರ್.ಕೆ. ಪಾಟೀಲ್ ದಂಪತಿಗಳು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 90%ಕ್ಕೂ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ವಿಶೇಷವಾಗಿ ಸನ್ಮಾನಿಸಿ ಪ್ರೋತ್ಸಾಹಿಸಿದರು. ಕೊನೆಯಲ್ಲಿ ಆರ್.ಕೆ. ಪಾಟೀಲ್ ರವರು ಆಗಮಿಸಿ ಎಲ್ಲಾ ಗಣ್ಯರಿಗೂ ಹಾಗೂ ಅಭಿಮಾನಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಎಂಟ್ರಿ ಆಗ್ತಾ ಇದ್ದಾರೆ, ಅವರು ಸ್ವಲ್ಪ ಕೈ ಮುಗಿತಾ ನಿಮ್ಮೆಲ್ಲ ಪ್ರೀತಿಯ ಆಶೀರ್ವಾದ ಪಡಿತಾರೆ. 25 ವರ್ಷದ ಬೆಳ್ಳಿ ಮಹೋತ್ಸವದ ಈ ರಜತ ಮಹೋತ್ಸವಕ್ಕೆ ಜೋಡಿ ಸಮೇತವಾಗಿ ಮಾನ್ಯ ಆರ್.ಕೆ. ಪಾಟೀಲ್ ಅವರು ಮತ್ತು ಅವರ ಪಾಟೀಲ್ ಅವರು 25 ವರ್ಷದ ಈ ಬೆಳ್ಳಿ ಮಾಲಿಯನ್ನು ನಗುನಗುತ್ತಾ ಅರ್ಪಣೆ ಮಾಡಿದ್ದಾರೆ. ಆರ್.ಕೆ. ಪಾಟೀಲ್ ಅವರಿಗೆ ಆರ್.ಕೆ. ಪಾಟೀಲ್ ಅವರು ಹೃದಯವಂತರು. ಅವರು ಅರ್ಚನಾ ಪಾಟೀಲ್ ಅವರಿಗೆ ಪ್ರೀತಿಯ ಪುಷ್ಪವನ್ನು ಅರ್ಪಣೆ ಮಾಡಿದ್ದಾರೆ. ಈಗ ಚಿನ್ನದ ಉಡುಗೊರೆ ನೀಡಿ ಈಗ ಅರ್ಚನಾ ಪಾಟೀಲ್ ಅವರು ಆರ್.ಕೆ. ಪಾಟೀಲ್ ಅವರಿಗೆ ಚಿನ್ನದ ಉಂಗುರ ನೀಡ್ತಾ ಇದ್ದಾರೆ. ನಗುನಗುತ್ತಾ ಪ್ರೀತಿಯ ಚಿನ್ನದ ಉಂಗುರ ಸ್ವೀಕಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ಆರ್.ಕೆ. ಪಾಟೀಲ್ ಅವರು ಅರ್ಚನಾ ಪಾಟೀಲ್ ಅವರಿಗೆ ಚಿನ್ನದ ಉಡುಗೊರೆಯನ್ನು ಪ್ರೀತಿಯನ್ನು ನೀಡಿ ಸ್ಫೂರ್ತಿಯಿಂದ ಜೋರಾದ ಚಪ್ಪಾಳೆ. ಈಗ ಸಿಹಿಯಾದ गोरखनाथ मुलगे सृष्टि गोरखनाथ मुलगे श्रीमती इंदिरा गांधी रेसिडेंशियल स्कूल खजूरी प्रज्वल रमेश हल्ली मांतोश्री अंबव रुक्मಯ್ಯ गुत्तेदार हाई स्कूल आळंद शरणबसप्ಪ ಸಿದ್ಲಿ ಗವರ್ನಮೆಂಟ್ ಹೈ ಸ್ಕೂಲ್ ಚಿಡಗ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು. ಅದೇ ರೀತಿ ಮುಂದೆ ಭವಾನಿ ಕುಪೇಂದ್ರ ಮುರಾರ್ಜಿ ಆರ್.ಕೆ. ಪಾಟೀಲ್ ದಂಪತಿಗಳು ಪೂಜ್ಯರಿಗೆ ಗೌರವಿಸುತ್ತಿದ್ದಾರೆ. ಈಗ ಕಡಗಂತಿಯ ಪರಮಪೂಜ ಶಟಸ್ಥ ಬ್ರಹ್ಮ ವೀರಭದ್ರ ಶಿವಾಚಾರ್ಯರಿಗೆ ದಂಪತಿ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು वसती शाले आळंद सावळेश्वर अभिषेक चंद्रशेखर SRC इंग्लिश मीडियम स्कूल आळंद ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ತಾಲೂಕಿನ ಹಿರಿಯರು ನನ್ನ ತಂಗಿಯರು ತಾಯಂದಿರು ಯುವ ಮಿತ್ರರೆಲ್ಲ ಬಂದು ಭಾಗವಹಿಸಕ್ಕಾಗಿ ಎಲ್ಲ ರೈತ ಬಾಂಧವರಿಗೆ ಇಟ್ಕೊಂಡು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲು ಇಚ್ಛೆ ಪಡ್ತೀವಿ. ಮಠಾಧೀಶರು ಕೂಡ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಮಠಾಧೀಶರು ಕೂಡ ಬಹಳ ಸಂತೋಷದಿಂದ ಈ ವಾತಾವರಣ ನಮ್ಮ ತಾಲೂಕಿನಲ್ಲಿ ಇರಲಿಲ್ಲ. ಇದು ಒಂದು ಹೊಸದಾಗಿ ತಾವು ಮಾಡಿದ್ದೀರಿ, ಬಹಳ ಸಂತೋಷ. ಯಾಕಂದರೆ 10ನೇ ತರಗತಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಅತಿ ಉತ್ತೀರ್ಣರಾದಂಥ ಯುವಕರಿಗೆಲ್ಲ ನಾವು ಸನ್ಮಾನ ಕಾರ್ಯಕ್ರಮವನ್ನು ಈ ಮದುವೆ ರಜತ ಮಹೋತ್ಸವದಲ್ಲಿ ಇಟ್ಕೊಂಡದ್ದು ಬಹಳ ಸಂತೋಷ. ಯಾಕಂದರೆ ಈಗಿನ ಮುಂದಿನ ಯುವ ಪೀಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಸಮಾಜದಲ್ಲಿ ಒಬ್ಬ ಒಳ್ಳೆಯ ನಾಗರಿಕನಾಗುವ ಸಲುವಾಗಿ ಇವತ್ತು ಈ ವೇದಿಕೆಯನ್ನು ನಾವು ಮಾಡಿದ್ದೀವಿ. ಧನ್ಯವಾದ.